ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬರ್ತಾ ಇದೆ. ವಿಧಾನಸಭೆಯಲ್ಲಿ ಇಂದು ಪ್ರತಿಧ್ವನಿಸಲಿದೆ ಭೂ ಕಬಳಿಕೆ ವಿಚಾರ. ಸದನದಲ್ಲಿ ಪ್ರಸ್ತಾಪಕ್ಕೆ ಮುಂದಾದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್. ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬರ್ತಾ ಇದೆ. ವಿಧಾನಸಭೆಯಲ್ಲಿ ಎಂದು ಪ್ರತಿಧ್ವನಿಸಲಿಕ್ಕಿದೆ ಭೂ ಕಬಳಿಕೆ ವಿಚಾರ. ಸದನದಲ್ಲಿ ಪ್ರಸ್ತಾಪಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮುಂದಾಗಿದ್ದಾರೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ನಿಲುವಳಿ ಕೊಟ್ಟಿರುವಂತಹ ಬಿಜೆಪಿ ಶಾಸಕ ಸ್ಪೀಕರ್ ಯುಟಿ ಖಾದರ್ಗೆ ನಿಲುವಳಿಯನ್ನ ಕೊಟ್ಟಿರುವಂತಹ ಸುನಿಲ್, ಕೆರೆ ಮತ್ತು ಸ್ಮಶಾನ ಭೂಮಿ ದಾಖಲೆ ತಿದ್ದಿ ಖರಾಬು ಅಂತ ನಮೂದನ್ನ ಮಾಡಲಾಗಿದೆ. ಕೃಷ್ಣ ಭೈರೇಗೌಡ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಕೋಲಾರ ಜಿಲ್ಲೆ ಗರುಡನಪಾಳ್ಯದಲ್ಲಿ ಜಮೀನನ್ನ ಕಬಳಿಕೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. 21 ಎಕರೆ 16 ಗುಂಟೆ ಕಬಳಿಸಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇವತ್ತು ಸದನದಲ್ಲಿ ಈ ಕುರಿತು ಧ್ವನಿಯನ್ನು ಎತ್ತುತ್ತೇವೆ ಅಂತ ಹೇಳಿ ವಿಜಯೇಂದ್ರ ಕೂಡ ಹೇಳಿದ್ದಾರೆ. ನೋಡಿ, ಸರ್ವೆ ನಂಬರ್ 47 1 ಎಕರೆ ಜಾಗ ಗರುಡನಪಾಳ್ಯ, ಸರ್ವೆ ನಂಬರ್ 46 20.16 ಎಕರೆ ಗರುಡನಪಾಳ್ಯ, ಒಟ್ಟು 21 ಎಕರೆ 16 ಗುಂಟೆ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಕೃಷ್ಣ ಭೈರೇಗೌಡರು ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಕೃಷ್ಣ ಭೈರೇಗೌಡ ಅವರ ತಂದೆಯ ಹೆಸರಿಗೆ ಕೆರೆ ಜಾಗವನ್ನ ಖಾತೆ ಮಾಡಿಸಿದ್ದಾರೆ. ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಖರಾಬು ಆಗಿದೆ. ಸ್ಮಶಾನದ ಜಮೀನನ್ನ ಯಾರೂ ಕೂಡ ಮುಟ್ಟುವಂತಿಲ್ಲ. ಮ್ಯೂಟೇಷನ್ ನಲ್ಲಿ ಖರಾಬ್ ಅಂತ ಹೇಳಿ ಬ್ರಾಕೆಟ್ ನಲ್ಲಿ ಇದೆ. ದಾಖಲೆಗಳ ಪ್ರಕಾರ 6/11/1978ರಲ್ಲಿ ಕೆರೆ ಅಂತ ಕೂಡ ಅದನ್ನ ಉಲ್ಲೇಖ ಕೂಡ ಮಾಡಲಾಗಿದೆ. ಎರಡೂ ಕೂಡ 24/2024ರಲ್ಲಿ ಕೃಷ್ಣ ಭೈರೇಗೌಡ ಹೆಸರಲ್ಲಿದೆ. ಇದು ಹೇಗೆ ಸಾಧ್ಯ? ದಾಖಲೆಯಲ್ಲಿ ಕೃಷ್ಣ ಭೈರೇಗೌಡ ಬಿನ್ ಸಿ ಭೈರೇಗೌಡ ಅಂತ ಹೇಳಿ ಕೂಡ ಉಲ್ಲೇಖ ಆಗಿದೆ. ಒತ್ತುವರಿ ಗೊತ್ತಿದ್ರೂ ಕೂಡ ತಂದೆಯ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆ. ದಾಖಲೆ ಪ್ರಕಾರ ಕೆರೆ ಜಮೀನು ಇದು ಸ್ಮಶಾನಕ್ಕೆ ಬಿಡಲಾಗಿದೆ. ಇದನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇದೀಗ ಬಿಜೆಪಿ ಗಂಭೀರ ಆರೋಪವನ್ನ ಕೂಡ ಮಾಡ್ತಾ ಇದೆ. ಇದಕ್ಕೆ ಪರ್ಮಿಷನ್ ಅನ್ನು ಕೂಡ ಕೇಳಿದ್ದಾರೆ ಸುನಿಲ್ ಕುಮಾರ್ ಅವರು. ವಿಧಾನಸಭೆಯಲ್ಲಿ ಇವತ್ತು ಪ್ರತಿಧ್ವನಿಸಲಿಕ್ಕಿದೆ ಭೂ ಕಬಳಿಕೆ ವಿಚಾರ. ಸಚಿವರು ಕೃಷ್ಣ ಭೈರೇಗೌಡ ಅವರ ವಿರುದ್ಧ ಏನು ನಾವು ಆರೋಪ ಮಾಡಿದ್ದೇವೆ, ಬಹಳ ಗಂಭೀರವಾಗಿರುವ ಸ್ವರೂಪ ಇದೆ. ಯಾಕೆಂದ್ರೆ ಕಂದಾಯ ಸಚಿವರಾಗಿ ಅವರೇನೆ ದಾಖಲಾತಿಗಳನ್ನ ಸರಿಯಾಗಿ ಪರಿಶೀಲನೆ ಮಾಡ್ದೇನೆ ನಮ್ಮ ತಂದೆ ಕಾಲದ್ದು ನಮ್ಮ ತಾತನ ಕಾಲದ್ದು ಅಂತೇಳಿ ಅಕ್ರಮ ನಡೆಸಬಹುದಾ? ಅದು ಕಾನೂನಲ್ಲಿ ಅವಕಾಶ ಇದೆ. ಹಾಗಾದ್ರೆ ಹಾಗಾಗಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇವತ್ತು ಕೂಡ ಸದನದಲ್ಲಿ ಅದ್ರ ಬಗ್ಗೆ ನಾವು ಧ್ವನಿಯನ್ನ ಎತ್ತೇವೆ. ಕಂದಾಯ ಸಚಿವರು ಕೃಷ್ಣ ಭೈರೇಗೌಡ ಅವರ ವಿರುದ್ಧ ಏನು ನಾವು ಆರೋಪ ಮಾಡಿದ್ದೇವೆ, ಬಹಳ ಗಂಭೀರವಾಗಿರುವ ಸ್ವರೂಪ ಇದೆ. ಯಾಕೆಂದ್ರೆ ಕಂದಾಯ ಸಚಿವರಾಗಿ ಅವರೇನೆ ದಾಖಲಾತಿಗಳನ್ನ ಸರಿಯಾಗಿ ಪರಿಶೀಲನೆ ಮಾಡ್ದೇನೆ ನಮ್ಮ ತಂದೆ ಕಾಲದ್ದು ನಮ್ಮ ತಾತನ ಕಾಲದ್ದು ಅಂತೇಳಿ ಅಕ್ರಮ ನಡೆಸಬಹುದಾ? ಅದು ಕಾನೂನಲ್ಲಿ ಅವಕಾಶ ಇದೆ. ಹಾಗಾದ್ರೆ ಹಾಗಾಗಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇವತ್ತು ಕೂಡ ಸದನದಲ್ಲಿ ಅದ್ರ ಬಗ್ಗೆ ನಾವು ಧ್ವನಿಯನ್ನ ಎತ್ತೇವೆ. ಕಂದಾಯ ಸಚಿವರು ಕೃಷ್ಣ ನೋಡಿ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಭೈರೇಗೌಡ ಅವರು ಕೂಡ ಒಂದಷ್ಟು ಮಾತುಗಳನ್ನಾಡಿದ್ದಾರೆ. ರಾಜಕೀಯ ತೀಟೆಗಾಗಿ ವಿರೋಧ ಪಕ್ಷದ ನಾಯಕರು ನನ್ನ ಮೇಲೆ ಭೂ ಅಕ್ರಮದ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡಿರೋ ಆರೋಪ ಏನಾದರೂ ನಿಜ ಆಯ್ತು ಅಂತಂದ್ರೆ ನಾನು ತಲೆ ಬಾಗ್ತೇನೆ. ಇದು ಪಿತ್ರಾರ್ಜಿತ ಆಸ್ತಿ ಅನ್ನುವಂತಹ ವಿಚಾರವನ್ನ ಕೃಷ್ಣ ಭೈರೇಗೌಡ ಅವರು ಹೇಳ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು. ಆರೋಪ ಮಾಡಬೇಕು, ಆದರೆ ಬೇಕು ಅಂತ ಹೇಳಿ ಇವರು ಈ ರೀತಿಯಾಗಿ ಆರೋಪ ಮಾಡೋದು ಸರಿಯಲ್ಲ.
ಭೂಮಿ ತನ್ನ ತಾತ ಅವರಿಂದ ಬಂದಂತಹ ಪಿತ್ರಾರ್ಜಿತ ಆಸ್ತಿ, ನಮ್ಮ ತಂದೆಯ ಮೂಲಕ ಭಾಗವಾಗಿ ನಮಗೆ ಬಂದಿದೆ. ಬೇಕಾದರೂ ಅದನ್ನು ಯಾವ ಮೂಲದಿಂದ ಬೇಕಾದರೂ ಪರಿಶೀಲನೆ ಮಾಡಿಕೊಳ್ಳಿ, ಯಾವ ಕಾಲದಲ್ಲಿ ಏನೇನಾಗಿದೆ ಅನ್ನೋದನ್ನು ಪರೀಕ್ಷೆ ಮಾಡಲಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ದಾಖಲೆ ಸಮೇತವಾಗಿ ಇದನ್ನು ಪ್ರೂವ್ ಮಾಡಬೇಕು, ಬಿಜೆಪಿಯವರು ಕೂಡ ಪ್ರೂವ್ ಮಾಡಬೇಕು ದಾಖಲೆ ಸಮೇತವಾಗಿ. ಸುಮ್ಮನೆ ಆರೋಪ ಮಾಡೋದು ಅಥವಾ ಪ್ರತ್ಯಾರೋಪ ಮಾಡೋದು ಇದು ಸಮಂಜಸವಲ್ಲ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ನಾನು ಸರ್ಕಾರದಲ್ಲಿ ಸಚಿವನಾಗಿದ್ದೇನೆ, ಇಲಾಖೆ ಅಥವಾ ಈ ಸರ್ಕಾರದ ತನಿಖೆ ಏನಾದರೂ ನಡೆದ್ರೆ ಪಕ್ಷಪಾತವಾಗತ್ತೆ, ಯಾವುದಾದ್ರೂ ಒಂದು ಸ್ವತಂತ್ರ ಸಂಸ್ಥೆಯನ್ನು ಬೇಕಾದರೆ ತನಿಖೆ ಮಾಡೋದಕ್ಕೆ ಬಿಡಿ ಅನ್ನುವಂತಹ ಸವಾಲನ್ನು ಕೂಡ ಹಾಕಿದ್ದಾರೆ ಕೃಷ್ಣ ಬೈರೇಗೌಡರು. ಇವತ್ತೇನಾಗುತ್ತೆ ವಿಧಾನಸಭೆಯಲ್ಲಿ ಈ ವಿಚಾರ ಯಾವ ರೀತಿಯಾಗಿ ಚರ್ಚೆಗೆ ಬರುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇಲ್ಲ ಸಲ್ಲದ ಆರೋಪ ಮಾಡೋದನ್ನೇ ವೃತ್ತಿಯಾಗಿಸ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲರೂ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ಬಟ್ ಆದರೆ ಮ್ಯುಟೇಷನ್ನಲ್ಲಿ ಖರಾಬು ಅಂತ ಹೇಳಿ ಬ್ರ್ಯಾಕೆಟ್ನಲ್ಲಿ ಇದೆ. ಇದು ಹೇಗೆ ಸಾಧ್ಯ ಆಯಿತು? ಇದು ಸ್ಮಶಾನ ಜಾಗ, ಈ ಸ್ಮಶಾನ ಜಾಗವನ್ನು ಇಡೀ ಕುಟುಂಬ ಸೇರ್ಕೊಂಡು ಗುಳುಂ ಮಾಡಿದೆ ಅನ್ನುವಂತಹ ವಿಚಾರವನ್ನು ಬಿಜೆಪಿ ಹೇಳ್ತಾ ಇದೆ. ದಾಖಲೆ ಪ್ರಕಾರ ಕೆರೆ ಜಮೀನು ಇದು ಸ್ಮಶಾನಕ್ಕೆ ಬಿಡಬೇಕು, ಇದು ಸ್ಮಶಾನದ ಜಾಗ, ಒತ್ತುವರಿ ಗೊತ್ತಿದ್ರೂ ತಂದೆಯ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಾ ಇದೆ ಬಿಜೆಪಿ. ನೋಡಿ, ಗರುಡನಪಾಳ್ಯದ ಭೂಮಿ ನನ್ನ ತಾತ ಅವರಿಂದ ಬಂದಂತಹ ಪಿತ್ರಾರ್ಜಿತ ಆಸ್ತಿ, ನಮ್ಮ ತಂದೆಯ ಮೂಲಕ ಭಾಗವಾಗಿ ನಮಗೆ ಬಂದಿದೆ. ಬೇಕಾದರೆ ಅದನ್ನು ಯಾವ ಮೂಲದಿಂದ ಆದರೂ ಬೇಕಾದರೆ ಪರಿಶೀಲನೆ ಮಾಡಿಕೊಳ್ಳಿ, ಯಾವ ಕಾಲದಲ್ಲಿ ಏನೇನಾಗಿತ್ತು ಅನ್ನೋದು ಬೇಕಾದರೆ ಪರಿಶೀಲನೆ ಮಾಡಿಕೊಳ್ಳಿ ಅನ್ನುವಂತಹ ಸವಾಲು ಹಾಕಿದ್ದಾರೆ ಕೃಷ್ಣ ಬೈರೇಗೌಡರು.